ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಯೋಜನೆಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದಂತ ರಾಜ್ಯದ ಹಿರಿಯ ನಾಯಕರುಗಳಾದಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, KH ಮುನಿಯಪ್ಪ ಸಾಹೇಬ್ರೆ, ನಮ್ಮ ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂತ MB ಪಾಟೀಲ್ ರವರೇ ಮತ್ತು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತ ಈಗ ಹಾಲಿ ಗೃಹ ಸಚಿವರಾದಂತ ನಮ್ಮ ಹಿರಿಯ ನಾಯಕರಾದಂತ ಪರಮೇಶ್ವರ್ ಅವರೇ, ಜಿಲ್ಲಾ ಸಚಿವರಾದಂತ ರಾಜಣ್ಣವರೇ, ಸಣ್ಣ ನೀರಾವರಿ ಸಚಿವರಾದಂತ ಬೋಸರಾಜ್ ಅವರೇ, ಹಿರಿಯ ನಾಯಕರಾದಂತ ಜಯಚಂದ್ರ ಅವರೇ, ಶರತ್ ಬಚ್ಚೇಗೌಡ್ರೆ, ಬಾಲಕೃಷ್ಣರವರೇ, ಶಿವಲಿಂಗೇಗೌಡ್ರೆ, ಮಂಜುನಾಥ್ ರವರೇ, ನಮ್ಮ ಸಕಲೇಪುರ ಶಾಸಕರು, MP ಗಳಂತ ಶ್ರೇಯಸ್ ಪಟೇಲ್ ರವರೇ, S ರವಿರವರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ನಜೀರ್ ಅಹಮದ್ ರವರೇ, ನಮ್ಮ ಕಾರ್ಯದರ್ಶಿಗಳಂತ ಗೌರವ್ ಗುಪ್ತಾರವರೇ, MD ಆದ ಸಂಚಿತಯ್ಯನವರೇ, ಪುಟ್ಸ್ವಾಮಿ ಗೌಡ್ರೆ, ಭೀಮಾ ನಾಯಕರವರೇ, ನಂಜೇಗೌಡ್ರೆ, ಕೊತ್ತೂರು ಮಂಜೂರವರೇ, ಸದಾಕ್ಷರಿ ಅವರೇ, ಪ್ರಶಾಂತ್ ರಾಠೋಡ್ ಅವರೇ, MSc ಶ್ರೀನಿವಾಸ್ ಅವರೇ, ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, CO ಅವರು ಮತ್ತು SP ಅವರು, ಮತ್ತು ವಿಶೇಷವಾಗಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮನ ವಹಿಸಂತ ನಮ್ಮ ಮೆಗಾ ಇಂಜಿನಿಯರ್ ವರ್ಕ್ಸ್ ಅವರು, ಉಪ್ಪಾರ್ ಅವರು, ಅಮೃತ ಕಂಪನಿಯವರು ಮತ್ತು SNS ರವರು, ಸೀತಾರಾಮ್ ಶೆಟ್ರು, ಹೀಗೆ ಅನೇಕ ಕಾಂಟ್ರಾಕ್ಟರ್ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ಇದೊಂದು ಪವಿತ್ರವಾದಂತಹ ದಿನ. ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಚಿಕ್ಕಬಳ್ಳಾಪುರ MLA ಇದ್ದಾರೆ, ರಂಗನಾಥ್ ಇದ್ದಾರೆ, ಇನ್ನ ಎಲ್ಲ ಬಹಳ ಜನ ಲೀಡರ್ಗಳೆಲ್ಲ ಇದ್ದಾರೆ. ಕೆಲವರ ಹೆಸರು ಬಿಟ್ಟಿರ್ಬೋದು, ದಯವಿಟ್ಟು ಅದೆಲ್ಲ ತಾವೆಲ್ಲ ನನಗೆ ಕ್ಷಮಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಗೌರಿ ಗಣೇಶ ಹಬ್ಬದ ದಿನ. ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತ ಒಂದು ಪವಿತ್ರವಾದಂತ ಮಹತ್ವವಾದಂತ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಗೌರಿ ಹಬ್ಬ ಗಂಗೆಯನ್ನ ಬಾಗಿಲು ಹರಿಸುವಂತ ಒಂದು ಪವಿತ್ರವಾದಂತ ದಿನ. ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿತಿದ್ದಾಳೆ ಗಂಗೆ. ಇವತ್ತು ಒಂದು ದೊಡ್ಡ ಸಾಧನೆಗೆ ನಾವೆಲ್ಲ ಕೈ ಹಾಕಿದೋ. ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲುಸೀಮೆ ಕಡೆಗೆ ಹರಿತಿದ್ದಾಳೆ. ಇವತ್ತು ಇಂತಹ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ. ಸಕಲೇಶ್ಪುರದ ಪುಣ್ಯ ಕ್ಷೇತ್ರದಿಂದ ವಾಣಿವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ. ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನ ತಂದು, ಹಂಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಆವತ್ತಿನ ಕಾಲದಲ್ಲಿ 10 ವರ್ಷದಿಂದ ಮಾರ್ಚ್ 5ನೇ ತಾರೀಕು 1914ರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು 10 ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ. ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಈ ಒಂದು ಮಹತ್ವವಾದಂತಹ ಯೋಜನೆ ಸಾಕ್ಷಿ. ನಿಮ್ಮ ಕಣ್ಣುಗಳ ಸಾಕ್ಷಿ, ನಿಮ್ಮ ಮಾಧ್ಯಮಗಳೇ ಸಾಕ್ಷಿ. ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. 10 ವರ್ಷ ತಪಸ್ಸನ್ನು ಮಾಡಿ 10 ಟೀಕೆಗಳು 100 ಟೀಕೆಗಳನ್ನು ಎದುರಿಸಿ
ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ, ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಆದರೆ ನಮ್ಮ ಗುರಿ, ನಮ್ಮ ಛಲ, ನಮ್ಮ ಸಾಧನೆ ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಪುರಂದರದಾಸನ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಪುರಂದರದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಜ್ಬರ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿದೆ. ಹಂಗೆ ನನಗೆ ಮುಖ್ಯಮಂತ್ರಿಗಳು ಹಿಂದೆ ನನಗೆ ಪವರ್ ಮಿನಿಸ್ಟರ್ ಕೊಟ್ಟಿದ್ರು. ಪವರ್ ಮಿನಿಸ್ಟರ್ ಆಗಿದ್ದಾಗ ಅನೇಕ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಸೇರಿ ಇಲ್ಲೊಂದು 8 ಜನ ಇದ್ದಾರೆ. ನಮಗೆ ಎತ್ತಿನ ಹೊಳೆಯಿಂದ ನಮಗೆ ಮುಂದಕ್ಕೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತೇಳಿ ಇದನ್ನ ತಡಿಬೇಕು ಅಂತೇಳಿ RTIನವ್ರು ಕೆಲವು ಕ್ವಶನ್ ಮಾಡಿಸಿ NGTಗೆ ಮತ್ತು ಕೋರ್ಟ್ಗೆ ಹೋಗಿ ಇದನ್ನ ತಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆಗ ನಾನು ಹೇಳಿದೆ, ಇದು ನಿಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ, ಇಡೀ ರಾಜ್ಯದ ಒಂದು ಸಂಪತ್ತಿದು. ಬಹಳ ದೊಡ್ಡ ತೀರ್ಮಾನವನ್ನ, ಬಲಿಷ್ಠವಾದಂಥ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಆವತ್ತು ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ಆವತ್ತಿನ ಕಾಲದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ MP ಅವರು ಆ ಭಾಗದಲ್ಲಿ ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇದು ಆಗಲೇಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಇದನ್ನು ನಾವು ಯಾವ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆವತ್ತು ನಾನು NGT ಅವರು NGT ಅವರು ನಾನು ಅವ್ರಿಗೆ ಅಭಿನಂದಿಸಬೇಕು. ಅವರು ಕೂಡ NGT ಅವರು 5/10/2017 ಆ ಅಪ್ಲಿಕೇಶನ್ ಎಲ್ಲ ಕೂಡ ವಜಾವನ್ನ ಮಾಡಿದ್ರು. ವಜಾವನ್ನ ಮಾಡಿ ಯಾವ ಕಾರಣಕ್ಕೂ ಕೂಡ ಇದನ್ನು ನಿಲ್ಲಕ್ಕೆ ಆಗುದಿಲ್ಲ, ಈ ಕುಡಿಯೋ ನೀರಿಗೋಸ್ಕರ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಜಾವನ್ನ ಮಾಡಿ ನಮ್ಮ ಕೆಲಸಗಳನ್ನು ನಾವೆಲ್ಲ ಮುಂದುವರಿಸ್ತು. ಇದು ಒಂದು ದೊಡ್ಡ ಭಗೀರಥ ಪ್ರಯತ್ನ ಅಂತ ಹೇಳಿದ್ದೇನೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಬಯಲು ಸೀಮೆಗೆ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಪ್ರತ್ಯಕ್ಷವಾಗಿ ಇವತ್ತು ನಾವು ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ನಮ್ಮ ತಪಸ್ಸು, ಇದು ನಮ್ಮ ಪ್ರತಿಜ್ಞೆ, ಇದು ನಮ್ಮ ಸಂಕಲ್ಪ. ಇವತ್ತು 6657 ಗ್ರಾಮಗಳಿಗೆ ಕುಡಿಯೋ ನೀರು ಇವತ್ತು ಹೋಗ್ತಾ ಇದೆ. 6657 ಗ್ರಾಮಗಳಿಗೆ, 38 ಹಳ್ಳಿಗಳಿಗೆ, TMCಗಳಿಗೆ, ಪಂಚಾಯತ್ಗೆ ನೀರು ಹರಿತಾ ಇದೆ. 29 ತಾಲೂಕುಗಳಿಗೆ, ಇವತ್ತು 31 ಕ್ಷೇತ್ರಗಳಿಗೆ ಈ ನೀರನ್ನು ಹರಿಸುವಂತ ಒಂದು ಯೋಜನೆ. 75 ಲಕ್ಷ ಜನರಿಗೆ, 7 ಜಿಲ್ಲೆಗಳಿಗೆ 14 TMC ಕುಡಿಯೋ ನೀರು, 9 TMC ಕೆರೆಗಳನ್ನು ಅರ್ಧ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈ ಒಂದು ಯೋಜನೆಯನ್ನ ಮಾಡಿದ್ದೇವೆ. 527 ಕೆರೆಗಳನ್ನ ತುಂಬಿಸಂತ ಒಂದು ಮಹತ್ವವಾದಂತ ಯೋಜನೆ ಇವತ್ತು ಆಗಿದೆ. ನಾನು 2ನೇ ಬಾರಿಗೆ ಹಿಂದೆ ನಮ್ಮ ಸಂಯುಕ್ತ ಸರ್ಕಾರದಲ್ಲಿ ಬಂದಿದ್ದೆ. ಆಗ ಹಿಂಗಿತ್ತು, ಇವತ್ತು ಹಂಗೆ ಇತ್ತು, ಏನು ಮಾಡೋಕ್ಕಾಗಿರ್ಲಿಲ್ಲ. ಒಳ್ಳೊಳ್ಳೆ ನಮ್ಮ ಕಾಂಟ್ರಾಕ್ಟರ್ಸ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾರ ಬಗ್ಗೆಗೂ ನಾನು ದೂಷಣೆ ಮಾಡಲಿಕ್ಕೆ ನಾನು ತಯಾರಿಲ್ಲ. SN ಶಂಕರ್ ಇರ್ಬೋದು, ಉಪ್ಪಾರ್ ಇರ್ಬೋದು, VPR GBR ಇರ್ಬೋದು, ಉಪ್ಪಾರ್ ಅವ್ರು ಇರ್ಬೋದು, ನಮ್ಮ ಬೇರೆ ಬೇರೆ ಎಲ್ಲ ಯಾರ್ಯಾರು ಕಾಂಟ್ರಾಕ್ಟರ್ಸ್, ನಮ್ಮ ಇಲ್ಲಿ ಅಮೃತ ಕನ್ಸ್ಟ್ರಕ್ಷನ್ ಯಾರೇ ಇರಲಿ, ಅವರೆಲ್ಲರೂ ಕೂಡ ಇವತ್ತು ಉತ್ತಮವಾಗಿ ಬಹಳ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರೆ. ಬಟ್ ನಾನು ಬಂದ ಮೇಲೆ ಇಲ್ಲಿ ನಾನು ನೋಡಿದೆ, ಇದನ್ನ ವಿದ್ಯುತ್ ಶಕ್ತಿ ಇಲಾಖೆ, ಅರಣ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ಕೆಲವು ರೈತರುಗಳು, ಕೆಲವು ಕಾಂಟ್ರಾಕ್ಟ್ಗಳು, ಕೆಲವರು ಪವರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವರು ಪ್ರೈವೇಟ್ ಕಾಂಟ್ರಾಕ್ಟರ್ಸು ಆಗ ಇದನ್ನ ಗಲಾಟೆ ಮಾಡಿ ತಕರಾರು ಮಾಡಿ ಇವತ್ತು ನಿಲ್ಲಿಸಿದ್ರು. ಆಗ ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇರ್ಬೋದು, SP ಇರ್ಬೋದು, CU ಇರ್ಬೋದು ಮತ್ತು ಸ್ಥಳೀಯ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು. ನಾನು ಏನು ಆದೇಶವನ್ನು ಕೊಟ್ಟೆ, ಆ ಆದೇಶವನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ಮತ್ತೆ ಇದನ್ನ ಚಾಲನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಂತ ನನ್ನ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾಗ್ತದೆ. ಇದು ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ ಇವತ್ತು ಆಗಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ.
ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು ಎಂ ಬಿ ಪಾಟೀಲ್ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ರು. ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನು ಸಾಧನೆಯನ್ನ ಇವತ್ತು ಮಾಡಿದ್ದಾರೆ. ರೈತರ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಇವತ್ತು ಛಲ ಇರಬೇಕು. ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುವುದಿಲ್ಲ. ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ, ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನು ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಇನ್ನು ನಾನು ನಮ್ಮ ರೈತ ಬಂಧುಗಳಿಗೆ, ನಮ್ಮ ಕೋಲಾರನ ಶಾಸಕರುಗಳಿಗೆ, ಕೋಲಾರನ ಪ್ರತಿನಿಧಿಗಳಿಗೆ, ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು, ತುಮಕೂರವ್ರಿಗೆ, ಬೇರೆಯವ್ರದ್ದು ಬೇಡಿ ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ. ಕೋಲಾರವರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಅವ್ರಿಗೆ ಭಾಳ ಅಂತಕ ಇದೆ. ಮತ್ತು ತುಮಕೂರವ್ರಿಗೆ ಏನಪ್ಪ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಒತ್ತಡ ಏನಾದರೂ ಮುಖ್ಯಮಂತ್ರಿಗಳ ಮೇಲೆ ಇರಲಿ, ಹಣ ಸರಿಯಾಗಿ ಸಿಕ್ಕಲಿ. ಇದನ್ನು 2027ರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮಗೆ ನೀರನ್ನು ಒಪ್ಪಿಸುವಂಥ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ. ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯ್ತು. ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ. ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ. ಇದು ನಾವು ಒಳ್ಳೆ ಮಾತಾಡೋಣ. ಬಸವಣ್ಣವ್ರು ಹೇಳಿದ್ದಾರೆ, ನುಡಿದಂತೆ ಮುತ್ತಿನ ಆರದಂತೆ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ. ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ. ನಿಮ್ದು ಏನೇನು ಪ್ರಶ್ನೆ ಇದೆ, ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ, ಎಲ್ಲ ಉತ್ತರಗಳನ್ನು ಕೊಡ್ತೇನೆ. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ. ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ, ಕುದಿಯೋರು ಕುದೀತಾ ಇದ್ದಾರೆ, ಉರಿಯೋರು ಉರ್ಕೊಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸಬೇಕು. ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಜನ ಬಡವರು ನಮ್ಮ ಮೇಲೆ ಏಕೆ ನಂಬ್ಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡಿದ್ದೇವೆ. ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ DC ಆಗಿದ್ದಂತ, ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಅಲ್ಲಿ DC ಆಗಿದ್ರು ಪ್ರಾರಂಭ ಮಾಡಿದಾಗ. ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದಂತೆ, ಏನಂದ್ರೆ, ಏನಿ ಸ್ವಾಮಿ ಇದು ಎತ್ತಿನ ಹೊಳೆ, ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ, ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ, ಕೋಲಾರ್ಗೆ, ತುಮಕೂರ್ಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರಲ್ಲ, ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಕೇಳಿದ್ರಂತೆ. ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರುಗಳಿಗೆ, ವಿರೋಧ ಪಕ್ಷಗಳಿಗೆ, ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಇದು ಎತ್ತಿಗೋಸ್ಕರ ನೀರಲ್ಲ. 57,75,00,000 ಜನರಿಗೆ ಕುಡಿಯುವ ನೀರನ್ನ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನ ಇವತ್ತು ನಿಮಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ನನಗೆ ಬಹಳ ಸಂತೋಷ. ನಮ್ಮ ಬದುಕಿನಲ್ಲಿ ಒಂದು ಸಾಧನೆ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಡಬೇಕು ಅಂತೇಳಿ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ MB ಪಾಟೀಲ್ ಅವರ ಭಾಗದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂ ರವರು 2006ರಲ್ಲಿ ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಈ ನೀರನ್ನ ತೆಗೆದು ನಿಮ್ಗೆ ಪ್ರಾರಂಭ ಮಾಡ್ತಾ ಇದೀವಲ್ಲ, ಇದು ನಮ್ಮ ಬದುಕಿನ ಸಾಕ್ಷಿ ಗುಡ್ಡೆ, ಕಾಂಗ್ರೆಸ್ ಸರ್ಕಾರದ ಸಾಕ್ಷಿ ಗುಡ್ಡೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು ರೈತರ
ಸಮಸ್ಯೆ ಇರ್ಬೋದು, ಫಾರೆಸ್ಟ್ ಇಲಾಖೆಯ ಸಮಸ್ಯೆ ಇರ್ಬೋದು, ಕಾಂಟ್ರಾಕ್ಟರ್ ಸಮಸ್ಯೆ ಇರ್ಬೋದು, ಅಧಿಕಾರಿಗಳ ಸಮಸ್ಯೆ ಇರ್ಬೋದು, ಇವೆಲ್ಲ ಕೂಡ ನಾವು ಬಗೆಹರಿಸಿ ಈ ನೀರನ್ನು ಮೇಲೆ ಎತ್ತಿ ನಮ್ಮ ಕುಡಿಯೋ ನೀರಿಗೆ ಇವತ್ತು 25 ರೂಪಾಯಿ ಒಂದು ಬಾಟಲ್ ನೀರು ಅಂತ ಪರಿಸ್ಥಿತಿ ಇವತ್ತು ಇದೆ. ಈ ಉತ್ತಮವಾದಂಥ ನೀರಿಲ್ಲದೆ ನಾವು ಯಾರು ಬದುಕಕ್ಕಾಗ್ತಿರ್ಲಿಲ್ಲ. ವೀರಪ್ಪ ಮೊಯ್ಲಿಯವರು ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ರು, ನಮ್ಮ ಕಡೆ ಎಲ್ಲ ನೀರು ಇದಾಗಿ ಆರೋಗ್ಯಕರವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮ ಜನರಿಗೆ, ಇನ್ನು 2000 ಅಡಿಯಿಂದ ನೀರು ತೆಗಿಬೇಕು ಅಂತೇಳಿ ಭಾಳ ನರಳಿನಿಂದ ಅವರು ನೋವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅವರಿಬ್ಬರು ಕೂಡ ನಾವು ಮಾತಾಡಿಸ್ಬೇಕು ಅಂತಿದ್ದೋ, ಆದರೆ ನೀವೆಲ್ಲ ಹಬ್ಬ ವಾಪಸ್ ಹೋಗಬೇಕು, ಲೇಟ್ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಬ್ಬರು ಮಾತ್ರ ಮಾತಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಕ್ಷಮಿಸಬೇಕು. 23,000 ಕೋಟಿ ರೂಪಾಯಿ ಖರ್ಚಾಗ್ತದೆ. 257 ಕಿಲೋಮೀಟ್ರು ಈ ನೀರನ್ನು ಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ವರ್ಷದಲ್ಲೇ 164 ಕಿಲೋಮೀಟ್ರು ನೀರನ್ನು ಪೂರ್ಣಗೊಳಿಸಲಿಕ್ಕೆ ಈ ಡಿಸೆಂಬರ್ ಒಳಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದದಲ್ಲಿ ನನಗೆ ವಿಶ್ವಾಸ ಇದೆ. ಮತ್ತೆ 2028ಕ್ಕೆ ನಿಮ್ಮ ಆಶೀರ್ವಾದದಿಂದ ಇಂಥ ಯೋಜನೆಗಳನ್ನು ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಂದೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ, ಇವತ್ತು ನನ್ನ ಅನೇಕ ಮಂತ್ರಿಗಳು, ಸ್ನೇಹಿತರು, ಶಾಸಕ ಮಿತ್ರರು ಎಲ್ಲ ಬಂದಿದ್ದಾರೆ. ವಿಶೇಷವಾಗಿ ಈ ಪ್ರಾಜೆಕ್ಟನ್ನು ತಯಾರು ಮಾಡಿದಂಥ ಎಲ್ಲ ನಮ್ಮ DPR ತಯಾರು ಮಾಡಿದಂಥವರು, ಇಂಜಿನಿಯರ್ಗಳು, ಹಗಲು ರಾತ್ರಿ ದುಡಿದಂಥ ಕಾರ್ಮಿಕರು, ಶ್ರಮವನ್ನು ಪಟ್ಟು ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ದೈವಾನರಾಗಿದ್ದಾರೆ, ಆಕಸ್ಮಿಕವಾಗಿ ಲಾಸ್ ಮಾಡ್ಕೊಂಡಿದ್ದಾರೆ, ಸಾವಿರಾರು ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಆದರೆ ನೀವು ಭೂಮಿ ಕಳ್ಕೊಂಡದ್ದು ನಿಮ್ಮ ಬದುಕಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಈ ಭೂಮಿಯನ್ನು ತಾವೆಲ್ಲ ಕಳ್ಕೊಂಡು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದೀರಿ. ಭಗವಂತ ನಿಮಗೆ ಇನ್ನೂ ಹೆಚ್ಚಿಗೆ ಅದರಿಂದ ಉಪಯೋಗ ಪಡುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಆ ಒಂದು ದುರ್ಗೆಯ ಸ್ವರೂಪಿಯಾದಂಥ ಈ ದೇವಿ ಗಂಗಾದೇವಿಯಲ್ಲಿ, ದುರ್ಗಾದೇವಿಯಲ್ಲಿ, ಇವತ್ತು ಗೌರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಗಣೇಶನ ಪೂಜೆ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋಂಥ ಗಣೇಶ ಎಲ್ಲ ಇಂಥ ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡೋಂಥ ಭಾಗ್ಯ ನಿಮಗೆ ಸಿಕ್ಕಿದೆ. ಇಂಥ ಪವಿತ್ರವಾದ ದಿನ ನಾವು ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಭಾಳ ಚಿಕ್ಕದ ಜಾಗ, ಅಲ್ಲಿ ಬೇರೆ ಎಲ್ಲರೂ ಟೌನಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿ ನಾವು ಮಾಡ್ಬೋದಾಯಿತು. ಆದರೆ ನಾವು ಇಲ್ಲಿ ಈ ಜಾಗದಲ್ಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು, ಗಂಗೆಗೂ ಗೌರಿಗೂ ಒಂದು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಈ ಜಗದ ಈ ಒಂದು ಇತಿಹಾಸ ಪುಟಕ್ಕೆ ಸೇರ್ಲಿಕ್ಕೆ ಏನು ಒಂದು ಪ್ರಯತ್ನ ಇತ್ತು ಅದನ್ನು ಇವತ್ತು ನಮ್ಮ ಸರ್ಕಾರ ಸೇರಿಸಿದೆ. ಮತ್ತೊಮ್ಮೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ರೈತರಿಗೆ, ಮಾಧ್ಯಮ ಸ್ನೇಹಿತರಿಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲ ನನ್ನ ಶಾಸಕ ಮಿತ್ರಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಂಗೆ. ಸಾರ್ವಜನಿಕ ಸೇವೆಯಲ್ಲಿ ಬರುವಂತಹ ಸವಾಲುಗಳಿಗೆ ಸೆಡ್ಡು ಹೊಡೆದು ಸಾಧನೆ ತೋರಿರುವಂತಹ ಧೀರ ನಾಯಕ, ನಂಬಿದವರಿಗೆ ಇಂಬು ಕೊಡುವ ನಿಜದ ನಾಯಕ, ನಿಮ್ಮೆಲ್ಲರ ಅಭಿಮಾನದ ನಾಯಕರಾದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ ನೆನಪಿನ ಕಾಣಿಕೆ ಇತ್ತು ಗೌರವಿಸಲಾಗ್ತಾ ಇದೆ. ಅವರು ಕೊಟ್ಟಿರುವಂತಹ ಭರವಸೆಯನ್ನು ಖಂಡಿತವಾಗಿಯೂ ನೆರವೇರಿಸಿಯೇ ತೀರುತ್ತಾರೆ ಎನ್ನುವಂತಹ ಭರವಸೆ ನಮಗಿದೆ. ಚಪ್ಪಾಳೆಗಳ ಗೌರವವನ್ನು ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ 1 ಕಾಮಗಾರಿಯಲ್ಲಿ ಎತ್ತಿನ ಬಂಡಿಯನ್ನು ನೀಡಿ ಗೌರವಿಸಲಾಗಿದೆ, ಜೋಡೆತ್ತಿನ ಬಂಡಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಜೋಡೆತ್ತಿನ ಸರ್ಕಾರ ಜನರ ಸೇವೆಗಾಗಿ ಇರುವಂತಹ ಸರ್ಕಾರ. ಧನ್ಯವಾದಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ನಸೀರ್ ಅಹಮದ್ ಅವರಿಗೆ ಕೂಡ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು. ಅವರ ಕನಸಿನ ಯೋಜನೆಯೂ ಹೌದು ಎತ್ತಿನ ಹೊಳೆ, ಸಮಗ್ರ ಕುಡಿಯುವ ನೀರಿನ ಯೋಜನೆ. ಬರದ ನಾಡಿಗೆ ನೀರು ಹರಿಸುವ ಕನಸನ್ನು ಕಂಡಂಥವರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು, ಸ್ಥಳೀಯ ಶಾಸಕರು. ಅವರನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರ ನುಡಿಗಳು.